ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಮೊದಲನೇದಾಗಿ ತಮ್ಮಲ್ಲಿ ಕ್ಷಮೆ ಕೋರಿ, ಸ್ವಲ್ಪ ಗಂಟಲ ಕಿರಿಕಿರಿ ಆದರೂ ನೀವು ಸಹನ ಮಾಡಿ ಕೇಳ್ತೀರಿ, ನನ್ನ ಮಾತುಗಳನ್ನು ತಿಳ್ಕೊಂಡಿದ್ದೀನಿ. ಆತ್ಮೀಯರೇ, ಖಮೇನಿಯ ಹತ್ಯೆ ಅಂತೆ ಆಯಿತು, ಈಗಾಗಲೇ ಹಳೆಯ ಸುದ್ದಿ ಅದು. ಆದರೆ ಅದರ ನಂತರದಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ತಾ ಇದ್ದಾವ, ಜಗದ ಅರ್ಥವ್ಯವಸ್ಥೆ ಇವತ್ತು ಎಣ್ಣೆಯ ಮೇಲೆ ನಿಂತುಬಿಟ್ಟದ. ಇಡೀ ವಿಶ್ವ ಇವತ್ತ ಈ ಎಣ್ಣೆ, ಕಪ್ಪು ಬಂಗಾರ ಇದ್ರ ಮೇಲೆ ನಿಂತಿದ್ದರಿಂದಾಗೆ ಇದ್ರ ಇಫೆಕ್ಟ್ ಎಲ್ಲ ಕಡೆ ಆಗೋದು ಸಹಜದ. ಅದರಲ್ಲೂ ಭಾರತದ ಮೇಲೆ ಏನಾಗಬಹುದು? ಈಗಾಗಲೇ ಭಾರತದ ಸ್ಥಿತಿ ಈ ಬೆಲೆ ಏರಿಕೆಯಿಂದ ತ್ರಾಹಿ ಆಗಿದೆ. ನಮ್ಮ ಮೋದಿಯವರು ಮೊನ್ನೆ ಇಸ್ರೇಲಿಗೆ ಹೋದರು, ಭೇಟಿ ಆದರು, ಏನು ಲಾಭ ಮಾಡಿಕೊಂಡ್ರೋ ಗೊತ್ತಿಲ್ಲ. ಆದರೆ ಇರಾನ್ ಜೊತೆಗಾಗಿರ್ಬೋದು, ಇನ್ನುಳಿದ ದೇಶಗಳ ಜೊತೆಗಾಗಿರ್ಬೋದು, ಇಸ್ಲಾಮಿಕ್ ದೇಶಗಳ ಜೊತೆಗಾಗಿರ್ಬೋದು, ತಮ್ಮ ಸಂಬಂಧ ಕೆಡಿಸ್ಕೊಂಡ್ರ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು